ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇಷ್ಟು ದಿನಗಳಿಂದ ಕಾಯುತ್ತಿರುವ ಹೌದಲ್ವಾ ವಿಡಿಯೋ ಇವತ್ತು ಅಪ್ಲೋಡ್ ಆಗ್ತಾ ಇದೆ. ಯಾಕಂದರೆ ಬಹಳ ಜನ ಕಮೆಂಟ್ಸಲ್ಲಿ ಸರ್ ಕೆಮಿಸ್ಟ್ರಿ ಫಿಸಿಕ್ಸ್ ಒಂದು 10 ವಿಡಿಯೋ ಹಾಕಿಬಿಟ್ರಿ, ಕೆಮಿಸ್ಟ್ರಿ ಕೊಡ್ರಿ ಅಂತ. ಬನ್ನಿ ಕ್ವಶನ್ ಪೇಪರ್ ಜೊತೆನೇ ಬಂದುಬಿಟ್ಟಿದ್ದೀನಿ ಆಯಿತಾ. ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮೀ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಬನ್ನಿ ವಿದ್ಯಾರ್ಥಿಗಳೇ, ವಿಡಿಯೋ ನೋಡ್ತಾ ಒಂದು ಲೈಕ್ ಬಟನ್ ಕೊಡಿ, ಭಾಳ ಖುಷಿ ಆಗುತ್ತೆ. ಲೈಕ್ ಬಟನ್ ಕೊಡಿ ಅಂದರೆ ಪ್ರೆಸ್ ಮಾಡಿ ಅಂತ. ನೋಡಿ, ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ PCMB ಆಗಿರ್ಬೋದು, PCMC ಆಗಿರ್ಬೋದು, ಅಂದರೆ ನೀಟ್ ವಿದ್ಯಾರ್ಥಿಗಳಿಗೂ JEE ವಿದ್ಯಾರ್ಥಿಗಳಿಗೂ. ಈಗ ಪಾರ್ಟ್ ಎನಲ್ಲಿ ನಿಮಗೆ 7 MCQsಗಳು ಇದ್ದಾವೆ. ದಿಸ್ ಈಸ್ ದ ರೈಟ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1. ನಿಮ್ಮ ಯೂನಿಟ್ ಟೆಸ್ಟ್ 1 ಇದು ಬೆಂಗಳೂರು ಪೇಪರೇ ಸರ್. ಬೆಂಗಳೂರು ಟ್ರಾಫಿಕ್ ಭಾಳ ಇದೆ ನನ್ನ ಹತ್ರ. ಬೆಂಗಳೂರು, ಹಾಯ್ ಬೆಂಗಳೂರು ಆಯಿತಾ. ಬನ್ನಿ ಎಲ್ಲರೂ ಕಮೆಂಟ್ ಮುಖಾಂತರ ಎಷ್ಟು ಜನ ಹೇಳ್ತೀರಾ ಅಂತ ನೋಡವ. ಬನ್ನಿ, ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ಸ್ ಫ್ರಮ್ ದಿ ಗಿವನ್ ಚಾಯ್ಸ್. ಆರ್ನಮೆಂಟಲ್ ಗೋಲ್ಡ್ ಕಂಟೈನಿಂಗ್ ಕಾಪರ್ಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ದಿ ಸೊಲ್ಯೂಷನ್ ಆಫ್ ದ ಟೈಪ್ ಡ್ಯಾಶ್ ಅಂತ ಇದೆ. ಆರ್ನಮೆಂಟಲ್ ಟೈಪ್ ಗೋಲ್ಡ್ ಅದು ಸಾಲಿಡ್ ಇನ್ ಸಾಲಿಡ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಇದಕ್ಕೆ ಕ್ವಶನ್ ನಂಬರ್ 1 ರೈಟ್ ಆನ್ಸರ್ ಈಸ್ ಆಪ್ಷನ್ C, ಸಾಲಿಡ್ ಇನ್ ಸಾಲಿಡ್. ಆದರೆ ಬಹಳ ವಿದ್ಯಾರ್ಥಿಗಳು ಏನಂತಾರೆ ಆಪ್ಷನ್ B ಕೂಡ ಹಾಕ್ತಾರೆ. ಸ್ವಲ್ಪ ಕ್ರಾಸ್ ಚೆಕ್ ಮಾಡಿಕೊಂಡು ನಿಮ್ಮ ಒಂದು ಲೆಕ್ಚರರ್ಸ್ ಜೊತೆ ಸಪ್ರೇಟಾಗಿ ಒಂದು ಕ್ವಶನ್ ಬರ್ಕೊಂಡೋಗಿ ಕೇಳ್ಕೊಳ್ಳಿ. ಇದ್ದರೆ 100% C ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2 ಮೈ ಡಿಯರ್ ಚಿಲ್ಡ್ರನ್, ವಿಚ್ ಆಫ್ ದಿ ಫಾಲೋಯಿಂಗ್ ಸೊಲ್ಯೂಷನ್ಸ್ ಹ್ಯಾಸ್ ಹೈಯರ್ ಆಯಿತಾ ಏನಿದು ಆಸ್ಮ್ಯಾಟಿಕ್ ಪ್ರೆಷರ್. ಹೌದಾ, ಕ್ವಶನ್ ನಂಬರ್ 2ಗೆ ಸರಿಯಾದ ಉತ್ತರ ಬಂದು ದಟ್ ಈಸ್ 1.5 m ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್, NaCl ಅದೇ ಇರಬೇಕಲ್ವಾ, ಭಾಳ ದಿನ ಆಗಿದೆ. ಆಪ್ಷನ್ D ಈಸ್ ದ ರೈಟ್ ಆನ್ಸರ್. Question number 3, my dear children, the solubility of a gas in a liquid is dash. That is question number A. Right answer is decrease with increase in temperature. Decrease with increase in temperature. Question number 4 ನೋಡೋಣ ಆಯಿತಾ. ಈಸ್ ಕಲರ್ಲೆಸ್ ಡ್ಯೂ ಟು ಐ ಥಿಂಕ್ ಜಿಂಕ್ ಅನ್ಸುತ್ತಲ್ವಾ. ಓದ್ಕೊಳ್ಳಿ ಸ್ವಲ್ಪ ಆಯಿತಾ, ಬಹಳ ವರ್ಷಗಳಾಯ್ತಪ್ಪ. ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ದಿ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ B. ಕ್ವಶನ್ ನಂಬರ್ 5 ಈಗಿರೋದು ನೋಡಿ ಹಬ್ಬ. ದಿ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಅಸಿಟೋನಾಯ್ಡ್ಸ್ ಈಸ್ ಡ್ಯಾಶ್ ಅಂತ ಇದೆ. ಇಲ್ಲಿ ಬಹಳ ಗೊಂದಲ ಇದೆ ಆಯಿತಾ. 100% ರೈಟ್ ಆನ್ಸರ್ ಬಂದು B ಆಗಿರುತ್ತೆ. +3 ಎಲ್ಲ ಒಂದು ಇದರಲ್ಲೂ ಕೂಡ ಅಸಿನೈಡ್ಸಲ್ಲಿ ಆಯಿತಾ ಕಾಮನ್ ಆಗಿರುವಂಥದ್ದು +3 ಆಗಿರುತ್ತೆ. ಆದರೆ ಕೆಲವೊಬ್ಬರು ಯಾಕೋ +2 ಕೂಡ ಅಂತ ಹೇಳ್ತಾರೆ. ಸ್ವಲ್ಪ ಇದು ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು ಆಯಿತಾ. ಯಾವುದು ಕ್ವಶನ್ ನಂಬರ್ 5 ನನ್ನ ಪ್ರಕಾರ ಆಪ್ಷನ್ B ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6 ಇನ್ ವಿಲೈನ್ ಹ್ಯಾಲಿಡೈಡ್ಸ್ ದಿ ಹೈಬ್ರಿಡೈಸೇಷನ್ ಆಫ್ the carbon atom to which halogen atom is linked is dash. ಇದಂತೂ ಬಿಡಿ ಎಲ್ಲರೂ ಬರೀತೀರಾ, sp2 ದಟ್ ಈಸ್ ದ ರೈಟ್ ಆನ್ಸರ್ ಆಯಿತಾ, ಎಲ್ಲರೂ ಬರೀತೀರಾ ಇದು ಮಾತ್ರ. ನೆಕ್ಸ್ಟು ಚಿರಲ್ ಮಾಲಿಕ್ಯೂಲ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 7ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ A ಆಗಿರುತ್ತೆ. 2 ಬ್ರೋಮೋಬೂಟೇನ್ ದಟ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ಪ್ರೀತಿಯ ವಿದ್ಯಾರ್ಥಿಗಳೇ, ಲೈಕ್ ಬಟನ್ ಅಂತೂ ಪ್ರೆಸ್ ಮಾಡಿದ್ದೀರಾ. ಕಮೆಂಟ್ ಬಾಕ್ಸಲ್ಲಿ ಡೈರೆಕ್ಟಾಗಿ ನಿಮಗೆ ಹೈಪ್ ಅಂತ ಕಾಣ್ತಾ ಇದ್ದರೆ ದಯವಿಟ್ಟು ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ನಮ್ಮ ವಿಡಿಯೋಗೆ ಆಯಿತಾ. ತುಂಬ ಧನ್ಯವಾದಗಳು. ಇನ್ನೂ ಏನೋ ಒಂದು 250 ಜನ ಸಬ್ಸ್ಕ್ರೈಬರ್ ಆಗಿಬಿಟ್ರೆ ನಾವು 1 ಲಕ್ಷ ಗಡಿಯನ್ನು ರೀಚ್ ಮಾಡ್ತೇವೆ. ನಮ್ಮ ಸಬ್ಸ್ಕ್ರೈಬರ್ 1 ಲ್ಯಾಕ್ ಸಬ್ಸ್ಕ್ರೈಬರ್ ಆಗ್ತಾರೆ. ನಾನು ನಿಮಗೆ ಇದನ್ನು ಕೊಟ್ಟೆ, ನೀವು ನನಗೆ ಪ್ರೀತಿಯನ್ನು ಕೊಟ್ಟರಿ. ನಾನು ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟೆ, ನೀವು ನನಗೆ ಸಬ್ಸ್ಕ್ರೈಬರನ್ನು ಕೊಡ್ತಾಯಿದ್ದೀರಾ. ಅದು ನಿಮ್ಮ ಯೂಟ್ಯೂಬ್ ಚಾನಲ್ಲು ಆಯಿತಾ, ನೀವು ಬೆಳೆಸಿದಿರುವಂಥದ್ದು. ದಯವಿಟ್ಟು ಎಕ್ಸಾಮ್ ಆದ ತಕ್ಷಣ ನಮ್ಮ ಮೇಲ್ ID ಪ್ರತಿಯೊಬ್ಬರಿಗೂ ಕೂಡ ಇಲ್ಲೇ ಡಿಸ್ಪ್ಲೇ ರೆಡ್ ಇಂಕಲ್ಲಿ ದೊಡ್ಡಕ್ಕೆ ಹಾಕ್ಬಿಟ್ಟಿದ್ದೀನಪ್ಪ, ಮರಿಬಾರ್ದು ಅಂತ ಆಯಿತಾ. ಸ್ಯಾಫ್ರಾನಲ್ಲಿ ಆಲ್ ಇನ್ ಒನ್ pdf99@gmail.com ಅಂತ ದಯವಿಟ್ಟು ಆ ಒಂದು ಮೇಲ್ ಐಡಿಗೆ ತಾವುಗಳು ತಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳುಹಿಸಿ ಕೊಡಿ. ನೋಡಿ ಸರ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ 3 ಇದೆ, ಯಾಕಂದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ 5 ಕೊಡ್ತಾರೆ. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತೂ ಪಕ್ಕ ಈಸಿ ಇದೆ ರೀ. ನೋಡಿ, ವೆನ್ RBC red blood corpuscles is placed in 2% sodium chloride solution, the cell will dash ಅಂತ ಇದೆ. ಡ್ಯಾಶ್ ಅಂತ ಹೇಳಿದರೆ ಏನಾಗುತ್ತೆ, ಶ್ರಿಂಕ್ ಆಗುತ್ತೆ ಅಷ್ಟೇ, ಮತ್ತೇನು ಆಗಲ್ಲ, ಶ್ರಿಂಕ್ ಆಗುತ್ತೆ. SHRINK. ಕ್ಲಿಯರ್. ನೆಕ್ಸ್ಟ್ 9ನೇ ಪ್ರಶ್ನೆಗೆ ಕ್ವಶನ್ ನಂಬರ್ 9 ಡ್ಯಾಶ್ ಈಸ್ ಏನಪ್ಪ ಇದು ಫೋಟೆರಿಕ್ ಇನ್ ನೇಚರ್ ಅಂತ ಇದೆ ಆಯಿತಾ. ದಟ್ ಈಸ್ ದ ಏನದು ಕ್ವಶನ್ ನಂಬರ್ 9 ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಇದು V2
V2O5 ಅಂತ ಇದೆಯಲ್ವಾ, ದಟ್ ಈಸ್ ದಿ ರೈಟ್ ಆನ್ಸರ್. ಏನು V2O5 ಅಂದರೆ ವೆನಿಡಿಯಮ್, ಹೌದಲ್ವಾ? 5 ಅಂದರೆ ಪೆಂಟ, ಎಲ್ಲರಿಗೂ ಕೂಡ ಗೊತ್ತಲ್ವಾ? ಭಾಳ ಈಸಿ ಕಣ್ರಿ. ನೋಡಿ, ವೆನಿಡಿಯಮ್ ಪೆಂಟಾಕ್ಸೈಡ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10 ನೋಡೋಣ. ಡ್ಯಾಶ್ ಮೆಕ್ಯಾನಿಸಮ್ ಇನ್ವಾಲ್ವ್ಸ್ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಅಂತ ಇದೆ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ SN² ಅಂತ ಇದೆಯಲ್ವಾ, 2, ದಟ್ ಈಸ್ ದಿ ರೈಟ್ ಆನ್ಸರ್. SN2. ಎಸ್ ಅಂದರೆ ಏನೂ ಇಲ್ಲ ಸರ್, ಅದೇನಂತ ನೀವು ಸಬ್ಸ್ಟಿಟ್ಯೂಟ್ ನಂತರದಲ್ಲಿ ನ್ಯೂಕ್ಲಿಯೋ ಹೌದಲ್ವಾ, ಬಯೋಮಾಲಿಕ್ಯುಲರ್ ಏನೋ ಇದೆ, ಐ ಫಾರ್ಗಾಟ್. ಎನಿಹೌ, ಇದು ನಿಮ್ಮ ಒಂದು ಕೆಮಿಸ್ಟ್ರಿಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಎಷ್ಟು ಅಂತನಾರ ಬರ್ಕೊಳ್ಳಿ. ಟೋಟಲ್ 2 ಕ್ವಶನ್ ಪೇಪರ್ ಸಿಕ್ಕಿದೆ, ಎರಡೂ ಕೂಡ ನಿಮಗೆ ಅಪ್ಲೋಡನ್ನು ನಾನು ನಿಮಗೆ ಮಾಡಿಕೊಡ್ತೇನೆ ಸರ್. ಧನ್ಯವಾದಗಳು. ಮತ್ತು ಇದರಲ್ಲಿ ಯಾರಾದರೂ ಕನ್ನಡ ಮೀಡಿಯಮ್ ಕೇಳಿರಪ್ಪ, ಇದೇ ಸುಸ್ತಾಗ್ಬಿಟ್ಟಿದೆ ಪೇಪರ್ ತರಿಸೋಷ್ಟಿಗೆ. ಆಯಿತಾ? ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಹೇಳಿ ಸರ್. ಅವರು ಕಲೀಲಿ, ಅವರು ಉದ್ಧಾರ ಆಗಲಿ, ನೀವು ಜೊತೆಗೆ ಉದ್ಧಾರ ಆಗಿ. ಬರೀ ನಾನು ಅಂತ ಇದ್ದರೆ ದೇವರು ನಮ್ಮ ಯಾವತ್ತೂ ಹೋಪ್ ನೀವೆಲ್ಲ ಮೆಚೂರಿಗೆ ಬಂದವರು, ನಿಮಗೂ ಕೂಡ ಗೊತ್ತು. ಆಯಿತಾ? ಇಫ್ ಯು ಥಿಂಕ್ ಗುಡ್, ನೀವು ಬೇರೆಯವರ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡಿದರೆ ದೇವರು ನಿಮಗೂ ಕೂಡ ಒಳ್ಳೆಯದನ್ನು ಮಾಡ್ತಾನೆ. ಆಯಿತಾ? ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್. ಕ್ವಶನ್ ಪೇಪರನ್ನು ಕಳಿಸೋದು ಮಾತ್ರ ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇಂಗ್ಲೀಷಿನ ಎಲ್ಲ ಗ್ರಾಮರಿನ ಲಿಂಕ್ಗಳನ್ನು ಒಂದೇ ಪ್ಲೇಸಲ್ಲಿ ನೀವು ಹುಡುಕೋ ಅವಶ್ಯಕತೆ ಇಲ್ಲ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಆರಾಮಾಗಿ ಕ್ಲಿಕ್ ಮಾಡ್ಕೊಂಡು ಒಮ್ಮೆ ನೋಡಿ ಸಾಕು. ಹೀಗೆ ಚಿಟಿಕೆ ಹೊಡ್ಕೊಂಡು ಹೋಗಿ ಎಕ್ಸಾಮ್ ಬರೆದು ಬರ್ತೀರಾ. ಧನ್ಯವಾದಗಳು.